ಅಪರೂಪದ ಕ್ವಶನ್ಗಳು. ಅನುಭವ ಮಂಟಪದಲ್ಲಿ ಎಷ್ಟು ಜನ ವಚನಕಾರತಿಯರಿದ್ರು, ಎಷ್ಟು ಜನ ವಚನಕಾರರಿದ್ರು ಅಂದ್ರ ನಮ್ಗೇನ್ ಗೊತ್ತು ಅನ್ನಬಾರದು. ಏನೋ ನೀನು ಕೊಡಿ ಇಂಥವೆಲ್ಲ ಕೇಳಿದ್ರೆ ಯಾರು ಹೇಳ್ತಾರೆ? ಕರ್ನಾಟಕ ರಾಜ್ಯದ ಹೆಮ್ಮೆ ಅದು. ಬೀದರ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅದು ಪ್ರಪಂಚದ ಮೊಟ್ಟ ಮೊದಲ ಅನುಭವ ಮಂಟಪ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಬಸವಣ್ಣನವರ ವೈಶಿಷ್ಟ್ಯ ಹೆಂಗಿತ್ತು? ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು, ಅಯ್ಯೋ ನಮ್ಮಯ್ಯನ ಕೈಯನ್ನೊಂದಿತ್ತು ಬಿಚ್ಚು ಕೊಡಲೇ ನೀಲಾಂಬಿಕೆ ಅಂತ ಬಸವಣ್ಣ ನೀಲಾಂಬಿಕೆ ಮನೆಯಲ್ಲಿ ಮಕ್ಕೊಂಡಾಗ ಮನೆಗೆ ಕಳ್ಳ ಬಂದಿದ್ದ ಅಂತ. ಮನೆ ತುಂಬಾ ಹುಡುಕಾಡಿದ ಕಳ್ಳ, ಇಡೀ ಮನೆ ಹುಡುಕಾಡಿದ, ಮನೆಗೆ ಏನೂ ಸಿಗ್ಲಿಲ್ಲ. ಅವಾಗ ಕಳ್ಳ ಅಂತ ಎಂತವನ ಮನೆಗೆ ಬಂದಪ್ಪ ಅಂತ ಹೇಳಿ ಅಲ್ಲಿ ಮಕ್ಕೊಂಡಿರ್ತಕ್ಕಂಥ ಬಸವಣ್ಣ ಮತ್ತು ಅಕ್ಕ ನೀಲಾಂಬಿಕೆ ಕತ್ತಿನಲ್ಲಿ ಮಾಂಗಲ್ಯ ಇದೆ ಅಂತೇಳಿ ಬಂಗಾರದ ಮಾಂಗಲ್ಯ ಕಿತ್ಕೋಬೇಕನ್ನೋದಾಗ ಹೆಣ್ಮಗಳು ಎಚ್ಚರಾಗಿ ಕಳ್ಳ ಬಂದನಂತ. ಅವ ಬಸವಣ್ಣ ಅಂದ ಎಲ್ಲಿ ಕಳ್ಳ ಬಂದನಂತ, ಇಲ್ಲಿ ಮೂಲೆ ನಿಂತಾನಲ್ಲ ಕಳ್ಳ ಅಂತ. ಆ ಕಳ್ಳ ತಂಡಿಯಲ್ಲಿ ನಡಗ್ತಾ ಇದ್ದ, ಗಡ 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 ನಡಗ್ತಿದ್ದ. ಅಂತ ಸಮಯದಲ್ಲಿ ಬಸವಣ್ಣನವರಂತಾರೆ, ಇವ ಕಳ್ಳ ಅಲ್ಲ, ನಮ್ಮ ಮನೆಗೆ ಬಂದಂತ ಕೂಡಲ ಸಂಗಮ ದೇವ ಅಂತ. ಹೆಣ್ತಿ ಅಂತಾಳೆ, ಏನ್ರಿ ಅಂತ. ಇಲ್ರಿ, ನಮ್ಮ ಮನೆಗೆ ಬಂದ ಕೂಡಲ ಸಂಗಮ ದೇವ. ಬಸವಣ್ಣನವ್ರ ಏನಂತಾರ ಅಂದ್ರೆ ತನ್ನ ಹೆಂಡತಿ ಬೈತಾರ, ಒಡನಿದ್ದ ಸತಿ ಎಂದು ನೋಡಿದೆ ನೋಡ, ಒಡನಿದ್ದ ಸತಿ ಎಂದು ನಂಬಿದೆ ನೋಡ, ಕೈ ಹಿಡಿದ ಸಜ್ಜನಿ ಎಂದು ನೆಚ್ಚಿದೆ ನೋಡ, ನೀನು ನನ್ನ ನಂಬಿದಂತ ಅರ್ಧಾಂಗಿನಂತ ನಂಬಿದ್ದೆ ನಿನ್ನ ಕೋಡಿ. ನಮ್ಮ ಮನೆಗೆ ಬಂದಿರತಕ್ಕಂಥ ದೇವ್ರವ್ರು ಬಸವಣ್ಣ ಅವರು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು. ನಾನೇ ಒಬ್ಬ ಕಳ್ಳ, ನನ್ನ ಮನೆಗೆ ಮತ್ತೊಬ್ಬ ಕಳ್ಳ ಬಂದನಂದ್ರೆ ನಮ್ಮ ಮನೆಗೆ ಬಂದಿರತಕ್ಕಂಥ ಕೂಡಲ ಸಂಗಮ ದೇವ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು, ಅಯ್ಯೋ ನಮ್ಮಯ್ಯನ ಕೈಯನ್ನೊಂದಿತ್ತು ಬಿಚ್ಚಿ ಕೊಡಲೇ ನೀಲಾಂಬಿಕೆ ಅಂತ. ನಮ್ಮ ಮನೆಗೆ ಬಂದಂತ ದೇವರ ಕೈ ನೊಂತದೇನೋ, ಅವ್ರ ಕೈ ನೋವಾಗ್ತದೇನೋ, ಮೊದಲು ಬಂಗಾರದ ಮಂಗಲ ಬಿಚ್ಚಿ ಕೊಡು, ಬಂಗಾರಂತ ಗಂಡ ನಾ ಇರ್ಲಕ್ಕಾಗಿ ನಿನ್ನ ಕೂಡಿ ಅತ್ ನೋಡಿ ಏನ್ ಮಾಡ್ತೆ ಅಂತ ಹೇಳಿ ತನ್ನ ಹೆಂಡತಿ ಬೈತಾನ ಬಸವಣ್ಣ. ಅವಾಗ ಕಳ್ಳಗ್ ಹುಚ್ಚಿಡ್ದಂಗ ಗಾಬರಿ ಎದಿ ಹೊಡಿತದ ಕಳ್ಳ. ಎದಿ ಹೊಡ ತಂಡ್ಯಾಗ ಅದ್ ಮೈಮೇ ಬೆವರು ಬರ್ತದ. ಬಂದು ಕಳ್ಳ ಅಂತ, ಇಲ್ರಿ ನಾ ಕಳ್ಳ ಅದೀನಿ, ನಾ ಕೂಡಲ ಸಂಗಮ ಅಲ್ಲ ಅಂತ. ನೀ ಹೆಂಗ್ ಕಳ್ಳ ಆತಿ? ನಿನ್ನ ಹಣೆಯ ಮೇಲೆ ವಿಭೂತಿ ಇದೆಯಲ್ಲ. ವಿಭೂತಿ ಅಲ್ಲೋ ಯಪ್ಪ, ಇದು ಬೂದಿ ಹಚ್ಕೊಂಡ್ ಬಂದಿನಿ, ನನಗೆ ಯಾಕೆ ಗಂಟು ಬುದ್ಧಿ, ಆ ಡೇಟ್ ಹೊಡಿ, ಹೆಟಿಕಿನ ಚೆಣವನ್ನ ಕತ್ತರು ಸಂಬಳ ಹೊಡಿ ನಾನು. ಇಲ್ಲ, ಅಲ್ಲಿ ಹಣದ ಬೂದಿ ಇತ್ತು, ಬೂದಿ ಹಚ್ಕೊಂಡ್ ಬಂದಿನಿ. ಎಂತ ಮಾನಸಿರಣನಪ್ಪ ನೀನು. ಇವತ್ತಿನ ಜನ ಬೂದಿಯನ್ನ ವಿಭೂತಿ ಅಂತಾರೆ. ಸರಿ, ಏನು ವಿಭೂತಿಯನ್ನ ಬೂದಿ ಅಂತಾರೆ. ಬೂದಿಯನ್ನು ವಿಭೂತಿ ಮಾಡಿ ಅಂದ್ರೆ ನೀನ್ ನಿಜವಾಗ್ಲೂ ನಾನು ಕೂಡಲ ಸಂಗಮ ದೇವ ಅಂತ. ಅಲ್ರಿ ಮಾರೆ ಅಂತಾನ. ನಿನ್ನ ಕೊರಳಲ್ಲಿ ಲಿಂಗವಿದೆಯಲ್ಲ ಅಂತ. ಅಲ್ರಿ, ಲಿಂಗ ಅಲ್ಲ. ಬಸವಣ್ಣನ ಮನೆಗೆ ಭೇಟಿ ಆಗ್ಬೇಕಾದ್ರೆ, ಬಸವಣ್ಣನವರ ಮನೆಯನ್ನ ಪ್ರವೇಶ ಮಾಡಬೇಕಾದ್ರೆ ಲಿಂಗ ಧರಿಸ್ಕೋಬೇಕಂತ. ಅದಕ್ಕೆ ಅಲ್ಲಿ ಬದನಿಕಾಯಿ ಇತ್ತು, ಬದನಿಕಾಯಿ ಕಟ್ಕೊಂಡ್ ಬಂದಿನಿ. ಎಂತ ಮಾನಸಿರಣನಪ್ಪ ನೀನು. ಇವತ್ತಿನ ಜನ ಲಿಂಗವನ್ನ ಬದನಿಕಾಯಿ ಅಂತಾರೆ. ಬದನಿಕಾಯಿ ಲಿಂಗ ಮಾಡಿ ಅಂದ್ರೆ ನಿಜವಾಗಲೂ ನಾನು ಕೂಡಲ ಸಂಗಮ ದೇವ. ಬರುವಾಗ ಕಳ್ಳನಾಗಿದ್ದ, ಹೋಗುವಾಗ ಚಿಕ್ಕಯ್ಯ ಅನ್ನುವಂತ ಶಿವಶರಣನಾಗಿ ಬಸವಣ್ಣನವರ ಪರಮ ಶಿಷ್ಯನಾಗ್ತಾನಂದಾದ್ರೆ ಬಸವಣ್ಣ ಅವ್ಗೆ ಹೊಳ್ಳಿಲ್ಲ, ಬಳ್ಳಿಲ್ಲ, ಬೈಲಿಲ್ಲ. ಅದಕ್ಕ ನಾವು ಇನ್ನೊಬ್ರು ಬೈದರ ಹೊಡೆದರ ನಮ್ಮ ಮನಸ್ಸು ಪರಿವರ್ತನೆ ಆಗಲ್ಲ. ನಮ್ಮ ಆತ್ಮ ಸಾಕ್ಷಿ ಒಂದ್ಸರಿ ಪ್ರಶ್ನೆ ಮಾಡ್ಕೋಬೇಕು. ನಾವ್ ಯಾರು, ನಾವ್ ಎಲ್ಲಿದೀವಿ, ನಾವ್ ಏನು ಸಾಧನೆ ಮಾಡಕ್ ಬಂದೀವಿ, ನಮ್ಮಲ್ಲಿ ಏನು ದೋಷಗಳದಾವೆ, ನಾವ್ ಯಾಕೆ ಗೆಲ್ತಾ ಇಲ್ಲ, ನಾವ್ ಯಾಕೆ ಗೆಲ್ಲಲು ಹಿಂದೇಟ್ ಆಗ್ತಾ ಇದ್ದೇವೆ, ನಾವ್ ಯಾಕೆ ಓದಕ್ ಹಿಂದೇಟ್ ಆಗ್ತಾ ಇದ್ದೇವೆ ಅಂತೇಳಿ ನಿಮ್ಮ ಆತ್ಮ ಪರೀಕ್ಷೆಯನ್ನು ನೀವೇ ಮಾಡಿಕೊಳ್ಳಿ. ನಿಮ್ಮನ್ನ ನೀವು ತಿದ್ದಿಕೊಳ್ಳದೆ ಇನ್ನೊಬ್ರು ತಿದ್ದುಕೊಳ್ಳಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಮಾತಿನ ಅರ್ಥ ಅಷ್ಟೇ. ಅರಿವೇ ಗುರು. ನಿಮ್ಮ ಆತ್ಮವೇ ಪರಿವರ್ತನೆ, ಮನ ಪರಿವರ್ತನೆ ಆಗಿದ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲಕ್ ಸಾಧ್ಯ ಇದೆ. ನಮ್ಮ ಪ್ರಭು ಅವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತ ಯಾರು? ವಚನಗಳ ಕ್ಲಾಸ್ ಅನ್ನೋರು. ಅಲ್ಲಮ್ಮ ಪ್ರಭುಗಳು ವಚನಗಳ ಸಂಗ್ರಹ ಮಾಡಿದವರು ಯಾರಂದ್ರ ಶಾಂತರಸ. ಆದ್ಯ ವಚನಕಾರ ಯಾರಂದ್ರ ಜೇಡರ ದಾಸಮಯ್ಯ. ಆದ್ಯ ವಚನಕಾರ ಜೇಡರ ದಾಸಮಯ್ಯ ಹೇಳ್ತಾರೆ, ಹರಿದ ಗೋಣಿಯಲ್ಲೊಬ್ಬ ಕಳಿವೆ ತುಂಬಿದ ಇರುಳೆಲ್ಲ ನಡೆದಾನ ಸಂಕು ಕಂಜಿ, ಕಳಿವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿತು, ಅಳಿ ಮನದವನ ಭಕ್ತಿ ಇಂತಾಯ್ತು ಕಾಣ ರಾಮನ ಅಂತ. ಹರಿದ ಗೋಣಿಯಲ್ಲೊಬ್ಬ ಕಳಿವೆ ತುಂಬಿದ ಇರುಳೆಲ್ಲ ನಡೆದಾನ ಸುಂಕ ಕಂಜಿ. ಹರಿದ ಗೋಣಿಯಲ್ಲೊಬ್ಬ ಕಳಿವೆ ತುಂಬ, ಕಳಿವೆ ಅಂದ್ರೆ ಏನು? ಭತ್ತ ತುಂಬ್ಯಾನ. ಟ್ಯಾಕ್ಸ್ ಕಟ್ಟದ ಬರ್ತದ ಬಾ ಅಂತೇಳಿ ಬೆಳತನ ನಡೆದಾನ. ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟದ ಬರ್ತದ ಅಂತೇಳಿ ಹರಿದ ಗೋಣಿಯಲ್ಲಿ, ಗೋಣಿ ಅಂದ್ರೆ ಏನು? ಚೀಲ. ಹರಿದ ಗೋಣಿಯಲ್ಲೊಬ್ಬ ಕಳಿವೆ ತುಂಬಿದ ಇರುಳೆಲ್ಲ ನಡೆದಾನ ಸುಂಕ ಕಂಜಿ, ಕಳವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿತು. ಅದಕ್ಕೆ ಟ್ಯಾಕ್ಸ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಕ್ ಆಗೋದಕ್ಕ ಎಲ್ಲಾ ಭತ್ತನ ಹೋಗ್ಬಿಡ್ತಲ್ಲಿ. ಆದ್ಯ ವಚನಕಾರ ಜೇಡರ ದಾಸಮಯ್ಯ ಅಂತ ಕರಿತೀವಿ.